ನಮಸ್ಕಾರ ಕರ್ನಾಟಕ. ನಾನಿವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಆಸೆಯೇ ಅಧಪತನಕ್ಕೆ ಕಾರಣ. ಶಿವಪುರ ಎಂಬ ಊರಲ್ಲಿ ರಾಮಯ್ಯ ಶೆಟ್ಟಿ ಅಂತ ದುರಾಸೆಯ ವ್ಯಕ್ತಿ ಇರ್ತಾನೆ. ಕಿರಾಣಿ ವ್ಯಾಪಾರ ಮಾಡುತ್ತಾ ಇರ್ತಾನೆ. ತಾನು ಮಾರುವ ಸರಕಿನ ಮೇಲೆ ವಿಪರೀತವಾಗಿ ಲಾಭಗಳನ್ನು ಆಶಿಸುತ್ತಾ ತನಗೆ ಮಾರುವವರಿಗೆ ನಷ್ಟ ಮಾಡಿ ಆನಂದಿಸುವ ಮನಸ್ಸು ಆತನದು. ರಾಮಯ್ಯ ಶೆಟ್ಟಿ ಪಟ್ಟಣದಿಂದ ಸರಕುಗಳನ್ನು ತರುವಾಗ ದಾರಿ ಮಧ್ಯದಲ್ಲಿರುವ ಒಂದು ನದಿಯನ್ನು ತೆಪ್ಪದ ಮೂಲಕ ದಾಟಬೇಕಾಗಿತ್ತು. ತೆಪ್ಪದಲ್ಲಿ ಒಬ್ಬ ಮನುಷ್ಯ ಏರಿದಾಗ ತನ್ನೊಂದಿಗೆ ಒಂದು ಮೂಟೆಯನ್ನು ತೆಗೆದುಕೊಂಡು ಹೋದರೆ ಅದಕ್ಕೆ ಪ್ರತ್ಯೇಕ ಹಣ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಈ ಪದ್ಧತಿ ಬಂಡವಾಳ ಮಾಡಿಕೊಂಡು ರಾಮಯ್ಯ ಶೆಟ್ಟಿ ಅದರಲ್ಲೆಲ್ಲ ತನ್ನ ಕಿರಾಣಿ ಮೂಟೆಗಳನ್ನು ತುಂಬುತ್ತಿದ್ದನು. ತಾನು ಮಾತ್ರ ದೋಣಿ ಪ್ರಯಾಣಕ್ಕೆ ತನ್ನ ಹಣವನ್ನು ಸಲ್ಲಿಸಿ ಸರಕುಗಳಿಗೆ ಯಾವ ವಿಧವಾದ ಹಣವನ್ನು ಕೊಡದೆ ಉಚಿತವಾಗಿ ನದಿ ದಾಟಿಸುತ್ತಿದ್ದ. ತೆಪ್ಪವನ್ನು ನಡೆಸುವ ಮಲ್ಲಯ್ಯ ಬಹಳ ಒಳ್ಳೆಯವನು, ಅಲ್ಲದೆ ಅಮಾಯಕ. ರಾಮಯ್ಯ ಶೆಟ್ಟಿ ತೆಪ್ಪದಲ್ಲಿ ಇತರರಿಗೆ ಸ್ಥಳ ಇಲ್ಲದಂತೆ ಮಾಡುವುದರಿಂದ ತನಗೆ ನಷ್ಟ ಆಗುತ್ತಿದ್ದರೂ ಕೂಡ ಏನೂ ಹೇಳದೆ ಸುಮ್ಮನಿರುತ್ತಿದ್ದರು. ಇದರಿಂದ ರಾಮಯ್ಯ ಶೆಟ್ಟಿಗೆ ದುರಾಸೆ ಮತ್ತಷ್ಟು ಹೆಚ್ಚಾಯಿತು. ಹೀಗಿರುವಾಗ ಒಂದಿನ ರಾಮಯ್ಯ ಶೆಟ್ಟಿ ತೆಪ್ಪದಲ್ಲಿ ಅಗತ್ಯಕ್ಕಿಂತಲೂ ಭಾರದ ಸರಕುಗಳನ್ನು ತುಂಬಿಸ್ತಾನೆ. ಇದನ್ನು ನೋಡಿದ ಮಲ್ಲಯ್ಯ ಏನಾದರೂ ಪ್ರಮಾದ ಜರುಗಬಹುದೆಂದು ಭಯಪಟ್ಟನು. ಆಗ ಮಲ್ಲಯ್ಯ ರಾಮಯ್ಯ ಶೆಟ್ಟಿಗೆ ಬಂದು ಇದರಲ್ಲಿ ಅರ್ಧ ಸರಕುಗಳನ್ನು ಕೆಳಗಿಳಿಸಿ ಮತ್ತದ ಸರಕನ್ನು ಮತ್ತೊಮ್ಮೆ ಬಂದು ಕೊಂಡು ಹೋಗೋಣ, ದಯಮಾಡಿ ನನ್ನ ಮಾತನ್ನು ಕೇಳ್ರಿ ಅಂತ ಹೇಳ್ತಾನೆ. ರಾಮಯ್ಯ ಶೆಟ್ಟಿ ಖರ್ಚು ಕಡಿಮೆ ಮಾಡೋ ವಿಧಾನ ಮನಸ್ಸಿನಲ್ಲಿದ್ದರಿಂದ ಈ ಹಿತವಚನ ರಾಮಯ್ಯ ಶೆಟ್ಟಿಗೆ ಇಷ್ಟ ಆಗಲಿಲ್ಲ. ಮೂರ್ಖತ್ವ ಎಂಬ ಅಂಧಕಾರ ಉಂಟಾದಾಗ ಜರುಗಿ ಹೋಗುವ ಪ್ರಮಾದದ ಬಗ್ಗೆ ಯೋಚಿಸೋದಿಲ್ಲ. ರಾಮಯ್ಯ ಶೆಟ್ಟಿ ವಿಚಾರ ಮಾಡ್ತಾನೆ. ಒಮ್ಮೆ ಆ ಮನುಷ್ಯನನ್ನು ತೆಪ್ಪದ ಮೇಲೆ ನದಿಯನ್ನು ದಾಟಿಸಲು 1 ಕಾಸು, ಆಚೆ ದಡದಲ್ಲಿ ಬಿಟ್ಟು ಬರಲು ಅರ್ಧ ಸರಕನ್ನು ತರಲು ಮತ್ತೊಂದು ಕಾಸು, ಅಲ್ಲಿಂದ ತಿರುಗಿ ಬರಲು ಮತ್ತೊಂದು ಕಾಸು, ಹೀಗಾದರೆ 3 ಕಾಸು ಖರ್ಚಾಗುತ್ತದೆ. ಒಮ್ಮೆ ಮಾತ್ರವೇ ಹೋಗಿ ಬಂದರೆ ಅದರಿಂದ ಉಳಿಯುವುದು 2 ಕಾಸು. ಹೀಗೆ ಶೆಟ್ಟಿಯ ದುರಾಸೆಯಿಂದ ಮಲ್ಲಯ್ಯನ ಎಚ್ಚರಿಕೆ ಇಷ್ಟ ಆಗಲಿಲ್ಲ. ಹಾಗೂ ರಾಮಯ್ಯ ಶೆಟ್ಟಿ ತನ್ನ ಎಲ್ಲ ಸರಕುಗಳನ್ನು ತುಂಬಿಡ್ತಾನೆ. ತೆಪ್ಪದಲ್ಲಿ ಪ್ರಯಾಣ ಶುರುವಾಗುತ್ತೆ. ತೆಪ್ಪದಲ್ಲಿ ಅರ್ಧ ದೂರ ಸಾಗುತ್ತಿರಲು ಊಹಿಸಿದಂತೆ ನದಿಯಲ್ಲಿ ಪ್ರವಾಹ ಉಕ್ಕಿ ಬರುತ್ತೆ. ಅದರಿಂದ ತೆಪ್ಪ ಚೂರು ಚೂರಾಗಿ ಅದರಲ್ಲಿರುವ ಕಿರಾಣಿ ಮೂಟೆಗಳು ನದಿಯಲ್ಲಿ ಕೊಚ್ಚಿ ಹೋದವು. ನೀರಿನಲ್ಲಿ ಬಿದ್ದು ಈಜಬಾರದ ರಾಮಯ್ಯ ನೀರು ಕುಡಿದು ಮೃತ್ಯುವಿಗೆ ಹತ್ತಿರವಾದನು. ಈ ತೆಪ್ಪದ ಮಾಲೀಕ ಮಲ್ಲಯ್ಯ ಶೆಟ್ಟಿಯ ದುಸ್ಥಿತಿಯನ್ನು ಕೂಡಲೇ ಗುರುತಿಸಿಬಿಟ್ಟು ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಶೆಟ್ಟಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ಅತಿ ಕಷ್ಟದಿಂದ ಈಜುತ್ತಾ ದಡ ಸೇರಿಕೊಳ್ತಾನೆ. ಇದರಿಂದ ಇಬ್ಬರು ಪ್ರಾಣ ಕೂಡ ಉಳಿಯುತ್ತೆ. ಈ ಘಟನೆ ಬಗ್ಗೆ ಗ್ರಾಮಾಧಿಕಾರಿ ಬಳಿ ವಿಚಾರಣೆ ನಡೆಸಿ ಇದಕ್ಕೆ ರಾಮಯ್ಯ ಶೆಟ್ಟಿಯೇ ಕಾರಣ ಎಂದು ತೀರ್ಪು ನೀಡಿದರು. ಅದಕ್ಕೆ ಜುಲ್ಮಾನೆಯಾಗಿ ಮಲ್ಲಯ್ಯನಿಗೆ ಹೊಸ ತೆಪ್ಪವನ್ನು ಖರೀದಿಸಲು 200 ಕಾಸುಗಳು, ರಾಮಯ್ಯ ಶೆಟ್ಟಿಯನ್ನು ರಕ್ಷಿಸುವುದಕ್ಕೆ 100 ಕಾಸುಗಳನ್ನು ನೀಡಬೇಕೆಂದು ತೀರ್ಪು ನೀಡಿದರು. ಇದರಿಂದ ರಾಮಯ್ಯ ಶೆಟ್ಟಿ 2 ಕಾಸುಗಳಿಗೋಸ್ಕರ ಸಾವಿರಾರು ಕಾಸು ಬೆಲೆ ಬಾಳುವ ಸರಕುಗಳನ್ನು ನೀರಿನಲ್ಲಿ ಮುಳುಗಿಸಿ ನಷ್ಟವಾಗೋಯಿತು. ಜೊತೆಗೆ 300 ಕಾಸು ಜುಲ್ಮಾನೆಯನ್ನು ಕೂಡ ಮಲ್ಲಯ್ಯನಿಗೆ ನೀಡಬೇಕಾಯಿತು. ಇದರಿಂದ ರಾಮಯ್ಯನಿಗೆ ಆದ ನಷ್ಟ ಅಷ್ಟಿಷ್ಟಲ್ಲ. ಮಲ್ಲಯ್ಯನಿಗೆ ತನ್ನ ಹಳೆ ತೆಪ್ಪದ ಸ್ಥಾನದಲ್ಲಿ ಹೊಸ ತೆಪ್ಪ ದಕ್ಕಿತು. ಅದರ ಜೊತೆ ಧನಲಾಭ ಕೂಡ ಆಯಿತು. ಕತೆ ಇಷ್ಟ ಆಯ್ತಲ್ಲ ಗೆಳೆಯರೆ? ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ನಿಮಗೆ ಯಾವುದಾದ್ರು ಬೇರೆ ಕಥೆಗಳು ಬೇಕಿದ್ದರೆ ಗೊತ್ತಿದ್ದರೆ ನಮಗೆ ತಿಳಿಸ್ಕೊಡಿ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಆ ಕಥೆಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೇವೆ. ಥ್ಯಾಂಕ್ ಯು ಗೆಳೆಯರೆ.